ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣಗೆ ಬಿಗ್ ಶಾಕ್ ಎದುರಾಗ್ತಾ ಇದೆ. ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿ. ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಜಾರಿ ಮಾಡಲಾಗಿದೆ. 49ನೇ ಎಸಿಎಂಎಂ ಕೋರ್ಟ್ನಿಂದ ನಾನ್ ಬೇಲ್ ಜಾರಿಯಾಗಿರುವಂಥದ್ದು. ವಿಚಾರಣೆಗೆ ಹಾಜರಾಗದೆ ಪದೇ ಪದೇ ಗೈರಾಗಿರುವಂತಹ ಹಿನ್ನೆಲೆ ವಾರೆಂಟ್ ಜಾರಿಯಾಗಿದೆ. 2018ರ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಭೆಯನ್ನ ಮಾಡಿರ್ತಾರೆ. ರಾಮನಗರದ ರೆಸಾರ್ಟ್ನಲ್ಲಿ ಸಭೆ ನಡೆಸಿದಂತಹ ಎಚ್.ಸಿ. ಬಾಲಕೃಷ್ಣ ಆದರೆ ಸಭೆಗೆ ಚುನಾವಣಾ ಅಧಿಕಾರಿಗಳಿಂದ ಅನುಮತಿಯನ್ನ ಪಡೆದುಕೊಂಡಿರಲಿಲ್ಲ. ಅನುಮತಿಯನ್ನ ಪಡೆಯದ ಕಾರಣಕ್ಕೆ ಬಾಲಕೃಷ್ಣ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುತ್ತೆ. ಪರವಾನಗಿ ಇಲ್ಲದೆ ಮದ್ಯಪಾನ ವಿತರಿಸುವುದಕ್ಕೆ ವ್ಯವಸ್ಥೆಯನ್ನ ಮಾಡಿದಂತಹ ಆರೋಪ ಕೂಡ ಕೇಳಿಬರ್ತಾ ಇದೆ. ಸದ್ಯ ಇದೇ ಪ್ರಕರಣದಲ್ಲಿ ಬಾಲಕೃಷ್ಣಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ. ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಇದೀಗ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿರುವಂಥದ್ದು. 42ನೇ ಎಸಿಎಂಎಂ ಕೋರ್ಟ್ನಿಂದ ನಾನ್ ಬೇಲಬಲ್ ವಾರೆಂಟ್ ಜಾರಿ ಮಾಡಲಾಗಿದೆ. ಮಾಗಡಿಯ ಕಾಂಗ್ರೆಸ್ ಶಾಸಕ ಎಚ್.ಸಿ. ಬಾಲಕೃಷ್ಣಗೆ ಇದೀಗ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಪದೇ ಪದೇ ಗೈರಾಗ್ತಾ ಇರ್ತಾರೆ, ವಿಚಾರಣೆಗೆ ಹಾಜರು ಕೂಡ ಆಗ್ತಾ ಇರೋದಿಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ನಾನ್ ಬೇಲಬಲ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ 42ನೇ ಸಿಸಿಎಚ್ ಕೋರ್ಟ್ ಕಡೆಯಿಂದ. ರಾಮನಗರದ ರೆಸಾರ್ಟ್ನಲ್ಲಿ ಸಭೆಯನ್ನ ಮಾಡಿರ್ತಾರೆ. ವಿತೌಟ್ ಚುನಾವಣಾ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಪರ್ಮಿಷನ್ ಇಲ್ಲದೆ ವಿತೌಟ್ ಪರ್ಮಿಷನ್ ಮಾಡಿರುವಂತಹ ಸಭೆ ಮತ್ತೆ ವಿಚಾರಣೆಗೆ ಕರೆದಂತಹ ಸಂದರ್ಭದಲ್ಲೂ ಕೂಡ ಪದೇ ಪದೇ ಗೈರಾಗ್ತಾ ಇರ್ತಾರೆ. ಸೊ ಹಾಗಾಗಿ ಪರವಾನಗಿ ಇಲ್ಲದೆ ಮದ್ಯಪಾನ ವಿತರಿಸೋದಕ್ಕೂ ಕೂಡ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಇದೀಗ ವಾರೆಂಟ್ ಅನ್ನ ಜಾರಿ ಮಾಡಿರುವಂಥದ್ದು. ನಾನ್ ಬೇಲಬಲ್ ವಾರೆಂಟ್ ಅಂತ ಹೇಳಲಾಗ್ತಾ ಇದೆ. ಅನುಮತಿಯನ್ನ ಪಡೆಯದೆ ಮಾಡಿದ್ದಕ್ಕಾಗಿ ಎಚ್.ಸಿ. ಬಾಲಕೃಷ್ಣ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿರುವಂಥದ್ದು. ಇನ್ನು ಸಭೆಗೆ ಚುನಾವಣಾ ಅಧಿಕಾರಿಗಳನ್ನ ಅನುಮತಿ ಪಡೆದಿರಲಿಲ್ಲ. ಅನುಮತಿಯನ್ನ ಪಡೆದೇ ಇರೋ ಕಾರಣಕ್ಕಾಗಿ ಅವರ ವಿರುದ್ಧ ಪ್ರಕರಣ ದಾಖಲಾಗಿರುತ್ತೆ. ಮತ್ತೆ ಮದ್ಯಪಾನವನ್ನ ವಿತರಿಸೋದಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಇದೆಲ್ಲ ವಿಚಾರವಾಗಿ ಇದೀಗ ಜಾಮೀನು ರಹಿತ ವಾರೆಂಟ್ ಅನ್ನ ಜಾರಿ ಮಾಡಿ ಬಾಲಕೃಷ್ಣಗೆ ಬಿಗ್ ಶಾಕ್ ಕೊಟ್ಟಿರುವಂಥದ್ದು. 42ನೇ ಸಿಸಿಎಚ್ ಕೋರ್ಟ್ ಕಡೆಯಿಂದ ಆದೇಶ ಹೊರಬಿದ್ದಿದೆ. ನಾನ್ ಬೇಲಬಲ್ ವಾರೆಂಟ್ ಎಸಿಎಂಎಂ ಕೋರ್ಟ್ ಕಡೆಯಿಂದ.